ನೆನೆಯಿರೈ ಮೂರ್ತಿಯನು ದೇವಿಯ ಘನ ಮಹಾ ಸೌಂದರ್ಯ ರೂಪವ ಮಿನುಗುತಿಹ ಕುಂಡಲ ಕಿರೀಟದ ಅರ್ಧ ಚಂದ್ರಮದ ಹಣೆಯ ಗಣ್ಣಿನ ಮೂಗುತಿಯ ಕಣ್ಗೊನೆಯ ಕಪ್ಪು ಕಪೋಲ ಕಂಠದ ಗುಣರಹಿತ ಪರಬೊಮ್ಮವನು ನೆನೆಯೆಂದುದಾಕಾಶ. ಸುಂದರವಾದ ಪದ್ಯವು ದೇವಿಯ ಅಂದರೆ ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿಯ ಭವ್ಯ ಹಾಗೂ ದಿವ್ಯ ರೂಪವನ್ನು ವರ್ಣಿಸುತ್ತಾ ಆಕೆಯನ್ನು ಮನಸ್ಸಿನಲ್ಲಿ ನೆನೆಯಲು ಕರೆ ನೀಡುತ್ತದೆ. ಇದರ ಸಾರಾಂಶ ಮತ್ತು ವಿವರಣೆ ಇಲ್ಲಿದೆ. ನೆನೆಯಿರೈ ಮೂರ್ತಿಯನು ದೇವಿಯ ಘನ ಮಹಾ ಸೌಂದರ್ಯ ರೂಪವ. ಅತ್ಯಂತ ಶ್ರೇಷ್ಠವಾದ ಅಪಾರವಾದ ಸೌಂದರ್ಯದ ಗಣಿಯಾಗಿರುವ ಆ ದೇವಿಯ ದಿವ್ಯ ಮೂರ್ತಿಯನು ರೂಪವನ್ನು ನಿಮ್ಮ ಮನಸ್ಸಿನಲ್ಲಿ ಸದಾ ಸ್ಮರಿಸಿ ಧ್ಯಾನಿಸಿ. ಮಿನುಗುತಿಹ ಕುಂಡಲ ಕಿರೀಟದ ಅರ್ಧಚಂದ್ರಮದ. ಆಕೆಯ ಕಿವಿಯಲ್ಲಿ ಹೊಳೆಯುತ್ತಿರುವ ಕುಂಡಲಗಳು, ತಲೆಯ ಮೇಲಿರುವ ಭವ್ಯವಾದ ಕಿರೀಟ ಮತ್ತು ಆ ಕಿರೀಟವನ್ನು ಅಲಂಕರಿಸಿರುವ ಬಾಲಚಂದ್ರನ ಬೆಳಕನ್ನು ನೆನೆಯಿರಿ. ಹಣೆಯಗಣ್ಣಿನ ಮೂಗುತಿಯ ಕಣ್ಗೊನೆಯ ಕಪ್ಪು ಕಪೋಲ ಕಂಠದ ದೇವಿಯ ಹಣೆಯ ಮೇಲಿರುವ ಜ್ಞಾನದ ಕಣ್ಣು ತ್ರಿನೇತ್ರ, ಆಕೆಯ ಮೂಗಿನ ಹೊಳಪಿನ ಮೂಗುತಿ, ಕಣ್ಣಿನ ಅಂಚಿನಲ್ಲಿರುವ ಕಪ್ಪಾದ ಕಾಡಿಗೆಯ ಅಂದ, ಸುಂದರವಾದ ಕೆನ್ನೆಗಳು, ಕಪೋಲ ಮತ್ತು ಕಂಠದ ಕುತ್ತಿಗೆಯ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಗಿದೆ. ಗುಣರಹಿತ ಪರಬೊಮ್ಮವನು ನೆನೆಯೆಂದುದಾಕಾಶ. ಬಾಹ್ಯವಾಗಿ ಇಷ್ಟೆಲ್ಲಾ ಸುಂದರ ರೂಪದಲ್ಲಿ ಕಾಣುವ ಆ ದೇವಿ ನಿಜವಾಗಿ ಯಾವುದೇ ಲೌಕಿಕ ಗುಣಗಳಿಗೆ, ಸತ್ವ ರಜಸ್ಸು ತಮಸ್ಸು ಎಂಬ ತ್ರಿಗುಣಗಳಿಗೆ ಮೀರಿದವಳು. ಆಕೆಯೇ ಸಾಕ್ಷಾತ್ ಪರಬೊಮ್ಮ, ಪರಬ್ರಹ್ಮ ಸ್ವರೂಪಿಣಿ. ಇಂತಹ ನಿರ್ಗುಣ ನಿರಾಕಾರ ಸರ್ವವ್ಯಾಪಿಯಾದ ದೇವಿಯನ್ನು ನೆನೆಯಿರಿ ಎಂದು ಇಡೀ ಆಕಾಶವೇ ಬ್ರಹ್ಮಾಂಡವೇ ಸಾರುತ್ತಿದೆ. ಸಾರಾಂಶ: ದೇವಿಯೂ ಕೇವಲ ಬಾಹ್ಯ ಸೌಂದರ್ಯದ ದೇವತೆಯಲ್ಲ. ಆಕೆ ಕಿರೀಟ, ಅರ್ಧಚಂದ್ರ, ಮೂಗುತಿ, ಹಣೆಯಗಣ್ಣುಗಳಿಂದ ಕಂಗೊಳಿಸುವ ದಿವ್ಯರೂಪಿಯಾಗಿದ್ದರೂ ಆಂತರಿಕವಾಗಿ ಗುಣಾತೀತಳಾದ ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೆ. ಇಂತಹ ಜಗನ್ಮಾತೆಯನ್ನು ಭಕ್ತಿಯಿಂದ ಸ್ಮರಿಸಬೇಕು ಎಂದು ಇಡೀ ಜಗತ್ತು, ಅದೇ ಆಕಾಶ ನಮಗೆ ನೆನಪಿಸುತ್ತಿದೆ ಎಂಬುದು ಈ ಪದ್ಯದ ಆಳವಾದ ಅರ್ಥವಾಗಿದೆ.